ಕಳೆದ 4 ತಿಂಗಳ ಹಿಂದೆ ಬೆಳಗಾವಿಯ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಎಸ್ಪಿ ವಿರುದ್ಧ ಅಥವಾ ಎಎಸ್ಪಿ ಮೇಲೆ ಕೈಯನ್ನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಭೀಮಪ್ಪ ಬಿಡಾದ್ ಅನ್ನುವಂತಹ ದೂರುದಾರರು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಕರ್ನಾಟಕ ಟಿವಿಯೊಂದಿಗೆ ಈಗ ದೂರುದಾರ ಭೀಮಪ್ಪ ಬಿಡಾದ್ ಅವರಿದ್ದಾರೆ. ಅವ್ರನ್ನ ನಾವು ನೇರವಾಗಿ ಮಾತನಾಡ್ಸೋಣ. ಸರ್, ಈಗ ನೀವು ಮುಖ್ಯಮಂತ್ರಿಗಳ ವಿರುದ್ಧ ದೂರನ್ನು ಕೂಡ ಕೊಟ್ಟಿದ್ರಿ. ಇದೇ 4 ತಿಂಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಎಸ್ಪಿ ವಿರುದ್ಧ ಬೆಳಗಾವಿಯ ಒಂದು ಕಾರ್ಯಕ್ರಮದಲ್ಲಿ, ಕಾಂಗ್ರೆಸ್ನ ಒಂದು ಕಾರ್ಯಕ್ರಮದಲ್ಲಿ ಕೈ ಮಾಡಿದ್ರು. ಈ ಪ್ರಕರಣ ಸಂಬಂಧಪಟ್ಟ ನೀವು ದೂರನ್ನು ಕೂಡ ಕೊಟ್ಟಿರುವಂತದ್ದು, ಏನ್ ಹೇಳ್ತೀರಿ? ಏನಾಯ್ತಂದ್ರ, ಯಾವುದೇ ಜನಪ್ರತಿನಿಧಿಗಳು ಸರ್ಕಾರಿ ನೌಕರ ಮೇಲೆ ಕೈ ಎತ್ತರಿ ಅಥವಾ ಅವ್ರಿಗೆ ಗದರಿಸಿ ಬಡಿಯಲಿಕ್ಕೆ ಹೋದ್ರೆ ಅಂಥವ್ರ ಮ್ಯಾಗ ಭಾರತೀಯ ನ್ಯಾಯ ಸಂಹಿತೆ 2023 ಕಲಂ 152 ಪ್ರಕಾರ FIR ಮಾಡಬೇಕು ಅಂಥೇಳಿ ಅದರಲ್ಲಿ ಕಾನೂನಿನಲ್ಲಿ ಇದೆ. ಆದರೆ ನಾವು 14/6/2025 ಬೆಳಗಾವಿಯ ಕ್ಯಾಂಪ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು ಕೂಡ ಸಿದ್ದರಾಮಯ್ಯ ಅವ್ರ ಮೇಲೆ FIR ದಾಖಲು ಮಾಡಲಿಲ್ಲ. ಇದನ್ನು ಸರ್ಕಾರದ ಗಮನಕ್ಕೂ ಕೂಡ ನಾವು ತಂದೀವಿ. ಆಗಲೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಆದ್ದರಿಂದ ನಾವು ನಿನ್ನಿನ ದಿವಸ ಈ ಬೆಂಗಳೂರಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಖಾಸಗಿ ದೂರನ್ನು ದಾಖಲು ಮಾಡಿದ್ದೀವಿ. ನಮ್ದು ಏನಪ್ಪ ಅದರಲ್ಲಿ ನ್ಯಾಯಾಲಯಕ್ಕೆ ಬೇಡಿಕೆ ಅಂದರೆ, ಇವರು ಜನಪ್ರತಿನಿಧಿಗಳಾಗಿದ್ದುಕೊಂಡು ಸರ್ಕಾರಿ ಅಧಿಕಾರಿಗಳ ಮೇಲೆ ಕೈ ಎತ್ತಿದ್ರಿಂದ ಕಾನೂನಿನ ಘನತೆಗೆ ಅವರಿಗೆ ಚ್ಯುತಿ ಬಂದಿದೆ. ಆದ್ದರಿಂದ ಇವ್ರ ಮೇಲೆ FIR ದಾಖಲು ಮಾಡಲಿಕ್ಕೆ ನಿರ್ದೇಶನ ಕೊಡಬೇಕಂತ ಹೇಳಿ ನಾವು ಇಲ್ಲಿ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ದೂರನ್ನು ಸಲ್ಲಿಸಿದ್ದೀವಿ. ಮಾನ್ಯ ನ್ಯಾಯಾಲಯ ಅದನ್ನು ಪರಿಶೀಲನೆ ಮಾಡಿದೆ. ಅದಲ್ಲದೆ ದಿನಾಂಕ 6/10/2025 ಅದ್ರ ಬಗ್ಗೆ ವಿಚಾರಣೆ ಇಟ್ಕೊಂತ ಹೇಳಿದ್ದೇವೆ. ನಂದೇನಪ್ಪ ಒಂದು ಪ್ರಶ್ನೆ ಅಂದ್ರೆ, ಈ ದೇಶದಲ್ಲಿ ಪ್ರಧಾನಮಂತ್ರಿಯವರಿಗೂ ಒಂದೇ ಕಾನೂನ, ರಾಜ್ಯದ ಮುಖ್ಯಮಂತ್ರಿಯವರಿಗೂ ಒಂದೇ ಕಾನೂನ, ಸಾಮಾನ್ಯ ಪ್ರಜೆಗೂ ಒಂದೇ ಕಾನೂನ. ಇವತ್ತು BNS 2023 ಕಲಂ 132 ಏನು ಹೇಳ್ತಾ ಇದೆ ಅಂದರೆ, 2 ವರ್ಷ ಈ ರೀತಿ ಮಾಡಿದವ್ರಿಗೆ 2 ವರ್ಷಗಳ ಕಾರಾಗೃಹ ವಾಸ ಅಂತ ಹೇಳ್ತಾ ಇದೆ. ಆದ್ದರಿಂದ ನಮ್ಮದೇನಪ್ಪ ಪ್ರಶ್ನೆ, ಇದು CM ಅವ್ರ ಮೇಲೆ FIR ದಾಖಲಿಸಿಕೊಂಡ ಕಾನೂನು ರೀತಿ ಕ್ರಮ ತಗೋಬೇಕಂತ ನಮ್ಮ ವಿನಂತಿ. ಓಕೆ, ಈಗ ಮತ್ತೆ ಕಾನೂನಿನ ಹೋರಾಟ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು, ಯಾವಾಗ ವಿಚಾರಣೆ ಕರೆದಿದ್ದಾರೆ ಮುಂದಿನ ದಿನಗಳಲ್ಲಿ? ಸರ್, ಏನಾಗಿದೆ ಅಂದರೆ, ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಮತ್ತು ಈ ರಾಜಕಾರಣಿಗಳಿಗೆ ನ್ಯಾಯಾಲಯ ಒಂದು ಬಿಟ್ಟರೆ ಬೇರೆ ಯಾವುದೂ ಅಂಜಿಕಿಲ್ಲ. ಅವ್ರು ತಮ್ಗೆ ಹೆಂಗೆ ಬೇಕಂಗೆ ಕಾನೂನು ತಿದ್ದುಪಡಿ ಮಾಡ್ಕೋತಾರೆ. ಆದ್ದರಿಂದ ನ್ಯಾಯಾಲಯದ ಮ್ಯಾಗ ನಂಬಿಕೆಯಿಂದ ನಾವು ಇಲ್ಲಿ ದೂರನ್ನು ದಾಖಲು ಮಾಡಿದ್ದೀವಿ. ನ್ಯಾಯಾಲಯ ನಿಜವಾಗಿಯೂ FIR ದಾಖಲು ಮಾಡಲಿಕ್ಕೆ ನಿರ್ದೇಶನ ಕೊಡ್ತದೆ ಅಂತೇಳಿ ನಮ್ಮ ನಂಬಿಕೆ ಇದೆ. ಹಾಗೇನಾದರೂ ಇದರಲ್ಲಿ ನಮಗೆ ನ್ಯಾಯ ಸಿಗದೆ ಇದ್ದರೆ ನಾವು ಮುಂದೆ ಸುಪ್ರೀಂ ಕೋರ್ಟ್ವರೆಗೆ ಕೂಡ ಹೋಗಿ ಅಥವಾ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಆದರೂ ನಾವು ನ್ಯಾಯ ದೊರಕಿಸಿ ಕಾನೂನಿನ ಘನತೆ ಗೌರವವನ್ನು ಹೆಚ್ಚಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಓಕೆ, ಭೀಮಪ್ಪರೇ, ಮತ್ತೆ ಯಾವಾಗ ವಿಚಾರಣೆಗೆ ಕರೆದಿರುವಂಥದ್ದು, ದಿನಾಂಕ ಯಾವಾಗ ಅನ್ನುವಂಥದ್ದು, ವಿಚಾರಣೆ ಯಾವಾಗಿದೆ ಅಂತ? ಆ ವಿಚಾರಣೆಯನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ದಿನಾಂಕ 6/10/2025 ಕರೆದಿದೆ. ಆವತ್ತಿನ ದಿವಸ ನಮ್ಗೆ ನ್ಯಾಯ ಸಿಗ್ತದೆ ಅಂತೂ ಭರವಸೆ ಇದೆ. ಸಿಗದಿದ್ದರೆ ಮತ್ತೆ ಕಾನೂನಾತ್ಮಕ ಹೋರಾಟವನ್ನು ಮಾಡಿ ಟೋಟಲ್ ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ, ಇದೇ ಪರಿಸ್ಥಿತಿ ಮುಂದುವರಿತಂದ್ರೆ ಮುಂದೊಂದು ದಿವಸ ಜನರು, ಸಾಮಾನ್ಯರು, ಪೊಲೀಸರು ಸಹಿತ ಬಡಿಯೋ ಹಂತಕ್ಕೆ ಬರ್ಬೋದು. ಆದ್ದರಿಂದ ಇದಕ್ಕೊಂದು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ಸರ್. ಓಕೆ, ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ದೂರನ್ನು ನೀಡಿದಂತಹ ದೂರುದಾರ ಭೀಮಪ್ಪ ಬಿಡಾದ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ತುಂಬಾ ದಪ್ಪ ಇದ್ದೀರಾ? ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.